ಮಾತಾಡು. ಅಲ್ಲೋ ಮರಿಯ, ಯಾಕೆ ನಿಮ್ಮ ಮನೆ ಹಂಗೆ ದುರ್ಗುಟ್ಕೊಂಡು ನೋಡಕತ್ತಿ? ಕದಿಯ ಪ್ರೋಗ್ರಾಮ್ ಏನಾರ ಮಾಡಿ ಏನು ಮತ್ತೆ ಹೇಳಿ? ನಮ್ಮ ಮನೇಲಿ ನಾನು ಯಾಕೆ ಕದಿಬೇಕು? ಮತ್ತೆ ಯಾಕೆ ನಿನ್ನ ಮನೆ ಹಂಗೆ ನೋಡಕತ್ತಿ? ಭೂಕಂಪ ಏನ್ರ ಆಗಕತ್ತೈತೇನು ಮತ್ತೆ? ಮನೆ ಏನ್ರ ಬೆಳೆ ಮುನ್ಸೂಚನೆ ಐತೇನೋ ಮರಿಯ? ಮತ್ತೆ ಮನೆ ರಿಪೇರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನೆ ರಿಪೇರಿ ಮಾಡಿಸ್ಬೇಡ, ಮನೆಗೆ ಅದರಲ್ಲ ಅವ್ರನ್ನ ರಿಪೇರಿ ಮಾಡಿಸ ಮೊದ್ಲು. ಈಗ ಯಾಕೋ ಬೇಕು ಅದು? ತಿರುಗಿ ನೋಡ್ದೆ ಹೋಗಲೇ. ನಮ್ಮನೆ ನೋಡಕ್ ನಾನೇನ್ ಟ್ಯಾಕ್ಸ್ ಹಾಕಟ್ಬೇಕು, ಎಂಟ್ರಿ ಫೀಸ್ ಕೊಡ್ಬೇಕು? ನನಗೆ ಯಾಕೋ ಡೌಟ್ ಬರಾಕತ್ತೈತಿ. ನಿನ್ ಹೇಳ್ತಿ ನಿನ್ನ ಮನೆಯಿಂದ ಹೊರಗೆ ಹಾಕ್ಯಾಳ, ಅದಕ್ಕ ನೀನ್ ಇಲ್ಲಿ ನಿಂತಿ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳೋ ಮರಿ ಮಾಡ್ಕೊಡ್ತೀನಿ. ಹೆಲ್ಪ್ ಮಾಡ್ತೀನಿ ನೀನು ಪಕ್ಕ. ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಷ್ಟೇ ಸಾಕು. ಕರೆದು ಹಣ್ಣು ಕೊಟ್ರ ಅಳಿಯಾಗ ಮಲ್ರೋಗ ಅಂತ ನಾನೇನೋ ಒಳ್ಳೇದು ಹೇಳಕ್ ಬಂದ್ರೆ ನನಗ ಬೈದು ಕಳಿಸ್ತೀನಿ ನೀನು. ಆಯ್ತು ಬಿಡು. ನೀವು ನಮ್ಮ ಯಜಮಾನ್ರು ಫ್ರೆಂಡು ಅಂತೀರಾ? ಫ್ರೆಂಡ್ ಹೆಂಡತಿ ಫೋಟೋ ನನಗ್ ಬೇಡ್ವಾ? ಒಂದ್ 2 ತಗೊಂಡಿದ್ದೀನಿ. ಸರಿ ಚಾರು, ನಾನೇನ್ ಬರ್ತೀನಿ. ಬಾಯ್. ಹುಷಾರಾಗಿ ಹೋಗಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ಯಾ ಪುಂಡ. ಅದ್ರ ಮೇಲ್ಗಡೆ ಯಾವ ಬಾಂಬ್ ಬಿದ್ಯೋ ಅನ್ನೋ ಗೊತ್ತಿಲ್ಲ. ಫೋಟೋಸ್ ತೋರಿಸ್ಬಿಟ್ಟಿದ್ರೆ ಪುಂಡ ಪುಂಡ. ಥಿಂಕ್ ಪಾಸಿಟಿವ್, ಥಿಂಕ್ ಪಾಸಿಟಿವ್. ಏನ್ ಮಾಡ್ತಿದ್ಯಾ ಸ್ವೀಟು? ಸ್ವೀಟು ಸ್ವೀಟು ನೀವ್ ನನಗ್ ಮೋಸ ಮಾಡಿದ್ರಿ. ಇಲ್ಲ ಅದು ಸ್ವೀಟು ಅದೇನಾಯ್ತಂದ್ರೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮ್ನಿರ್ತೀರಾ? ನೀವು 5 ನಿಮಿಷದ ಕೆಳಗಡೆ ಇಲ್ಲಿ ಬಂದಿದ್ರಿ, ನನ್ ಫ್ರೆಂಡ್ ಅನ್ನ ನೋಡಿ ವಾಪಸ್ ಹೋದ್ರಿ, ಹೌದೋ ಅಲ್ವೋ? ಅಷ್ಟೇನಾ? ಅಲ್ಲ ಅದು ನೀನು ಮತ್ ನಿನ್ ಫ್ರೆಂಡ್ ಏಯ್, ಯಾರ್ಯಾರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಬೇಡ ನೀನು. ಈ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಅವಳು ನನ್ನ ಹೊಸ ಫ್ರೆಂಡು ಪಾರ್ವತಿ ಅಂತ. ಯಾರೇ ಆಗಿರ್ಲಿ, ಪಾರ್ವತಿ ಆಗ್ಬಿಟ್ರೆ ಫ್ರೆಂಡ್ ಮಾಡ್ಕೊಂಡ್ಬಿಡುದಾ? ಈ ಕಾಲದಲ್ಲಿ ಮೋಸ ಮಾಡೋರೇ ಜಾಸ್ತಿ. ಸ್ವೀಟು ನಿನ್ನ ಕಿಡ್ನಾಪ್ ಮಾಡಿ 5 ಲಕ್ಷ ಕೊಡಿ 10 ಲಕ್ಷ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು? ಹೌದಾ ಜಾನು, ನನ್ಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ಅವರು ನಾನು ಬಟ್ಟೆ ಬಿಸ್ನೆಸ್ ಮಾಡ್ತೀನಿ, ನಿಮಗೆ ಯಾವ ಡಿಸೈನ್ ಬೇಕು, ಯಾವ ತರ ಸ್ಯಾರಿ ಬೇಕು, ಯಾವ ತರ ಡ್ರೆಸ್ ಮೆಟೀರಿಯಲ್ ಬೇಕು ನನಗೆ ಹೇಳಿ 24 ಗಂಟೆಗೆ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ, ನೀವು ಇದನ್ನ ಬೇರೆಯವ್ರಿಗೆ ರೆಫರ್ ಮಾಡಿದ್ರೆ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ಲು. ಅವ್ರು ಹೇಳ್ತಾರೆ ಆ ಓನರ್ ಹೇಳಲ್ಲ, ಇನ್ನೊಬ್ರು ಹೇಳಲ್ಲ, ಅವ್ರು ಹೇಳ್ತಾರೆ. ಈಗ ಫಸ್ಟ್ ಕಮಿಷನ್ ಅಂತ ಹೇಳ್ತಾರೆ, ಆಮೇಲೆ ಇಡೀ ಬಿಸ್ನೆಸ್ ನ ನಿನ್ ತಲೆ ಮೇಲೆ ಹಾಕಿ ಲಾಸ್ ಆಯ್ತು ಕಟ್ಕೊಡಿ ಅಂತ ಹೇಳ್ತಾರೆ. ಏನ್ ಮಾಡ್ತೀಯ ಸ್ವೀಟು ನೀನು? ಆದ್ರೆ ಆ ಹೆಂಗ್ಸ್ನ ನೋಡಿದ್ರೆ ಆತರ ಕಾಣಲ್ಲ. ಅಯ್ಯೋ ಪಾಪ ಅನ್ಸತ್ತೆ. ಯಾವ ಪೆನ್ ಡ್ರೈವ್ ಅಲ್ಲಿ ಯಾವ ವೈರಸ್ ಇರ್ತೋ ಯಾರು ಗೊತ್ತು ಸ್ವೀಟು. ಇಂಥವ್ರ ಸಹವಾಸ ಮೊದ್ಲು ಮಾಡೋದ್ ಬಿಡು ನೀನು. ಇಲ್ಲ ಅವ್ರ ನಂಬರ್ ಇದ್ರೆ ಡಿಲೀಟ್ ಮಾಡು. ನೋಡು, ಇಂಥವ್ರನ್ನೆಲ್ಲ ಮನೆಗೆ ಸೇರ್ಸಕ್ ಹೋಗ್ಬೇಡ. ಸರಿ, ನೀವು ಹೋಗಿ ಕೂತ್ಕೊಳ್ಳಿ, ನಾನು ನಿಮಗೆ ಕಾಫಿ ತಂದ್ಕೊಡ್ತೀನಿ. ಅಪ್ಪ ದೇವ್ರೆ, ಇನ್ನು ದೊಡ್ಡ ಏಟಿಂದ ನನ್ನ ಪಾರ್ ಮಾಡಿಸ್ದೆ. ನಿನಗೆ ನಾನು 100 ರೂಪಾಯಿ ಹಾಕ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೂದಲೆಲ್ಲ ಒಂದಿನ ಕಿತ್ಕೊಂಡು ಮಾಡ್ತೀನಿ ನಾನು. ಯಾಕೆ 3 ಬ್ರೆಡ್ ತಿನ್ಸಿ 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 ನನ್ನ ಸನ್ಯಾಸಿ ಮಾಡ್ತೀಯಾ? ಮೈ ನಿಮ್ ಕೈಲದೆಲ್ಲ ಆಗಲ್ಲ ಬಿಡಿ. ಹಲೋ ನೋಡು ಚೌಕಾಸಿ, ಇನ್ಮೇಲಿಂದ 1 ಹೊತ್ತಾದ್ರೂ ಬೇರೆ ಏನಾದ್ರೂ ಅಡ್ಗೆ ಮಾಡು. ಚರ್ಚೆ ಸಾಕು. ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರವ್ರ ಬ್ರೆಡ್ ತಿನ್ನಿ. ನಾನ್ ತಿನ್ನಲ್ಲ, ಇದ್ರ ಬದಲು ಬೇರೆ ಏನಾದ್ರೂ ಮಾಡ್ಕೊಡು. ಆಗಲ್ಲ ಮಾಯಿ, ನಾನ್ ಮಾಡ್ಕೊಡೋದಿಲ್ಲ. ಎಲ್ಲರೂ ತಿಂತಿದಾರಲ್ವಾ, ನಿಮ್ಗೇನ್ ಸ್ಪೆಷಲ್? ತಿನ್ನಮ್ಮ, ಪರವಾಗಿಲ್ಲ. ಪಶು ಪಕ್ಷಿ ಎಲ್ಲ ಬ್ರೆಡ್ಡೇ ತಿನ್ನೋದು. ಹೇಯ್ ಪಾಪು, ನೀನ್ ಸಪೋರ್ಟ್ ಮಾಡ್ಬೇಕಾಗಿರೋದು ನನ್ನನ್ನ, ನಿನ್ನ ಹೆತ್ತ ತಾಯಿನ, ಈ ದಿಗುರ್ ದಿಮ್ಮಿನಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಈ ಮನೇಲಿ ಇರ್ತೀನಿ. ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ತಿದ್ರೆ ನೀನ್ ಯಾರು ಸಪೋರ್ಟ್ ಮಾಡಲ್ಲಮ್ಮ. ನೀನ್ ಸಪೋರ್ಟ್ ಮಾಡ್ಬೇಡ ಪಾಪು, ಪರವಾಗಿಲ್ಲ. ಈ ಮನೇಲಿ ಬೇರೆಯವ್ರು ಇದಾರಲ್ವಾ, ಅವ್ರು ಸಪೋರ್ಟ್ ಮಾಡ್ತಾರೆ. ಯಾರ್ಯಾರು ನನ್ನ ಸಪೋರ್ಟ್ ಮಾಡ್ತೀರಾ ಕೈ ಎತ್ತಿ. ಈ ತರನಾ? ಓಕೆ ಆಯ್ತು ಪಾಪು, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ತಿನ್ನಿ ಇವಾಗ. ಚಾರುಲತಾ ಅವರೇ, ಅರೆ ಪಾರ್ವತಿ, ಏನು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಯಾವ್ದು ಚೋಟು ಬೇರೆ ಕರ್ಕೊಂಡು ಬಂದಿದ್ದೀರಾ? ನಾನು ಚೋಟು ಅಲ್ಲ, ಕಿಶನ್ ಜರ್ಸಿ. ನಾನು ಜರ್ಸಿ ಹಸು ಕೇಳಿದ್ದೆ. ನಾವು ನ್ಯೂ ಜರ್ಸಿಗೆ ಹೋಗಿ ಬಂದ್ಮೇಲೆ ಇವ್ನು ಹುಟ್ಟಿದ್ದು, ಅದಕ್ಕೆ ಕಿಶನ್ ಜರ್ಸಿ ಅಂತ ಹೆಸರಿಟ್ವಿ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ ಕುತ್ಕೊಳ್ಳಿ. ಬರ.
ಮನೆ ಪಕ್ಕದಲ್ಲಿ ನಂದು ಅಂತ ಇದಾರಲ್ಲ ಅವ್ರು ನನ್ಗೆ ಹಳೆ ಪರಿಚಯ. ಹುಬ್ಳಿಯಿಂದ ಬೆಂಗಳೂರಿಗೆ ಬಂದಾಗ್ಲಿಂದ ಒಂದೇ ಸಮ ಕರಿತಿದ್ರು ಬನ್ನಿ ಬನ್ನಿ ಅಂತ. ಅದಕ್ಕೋಸ್ಕರ ಬಂದಿದ್ದು. ಅಡ್ರೆಸ್ ನೋಡಿದ್ರೆ ನಿಮ್ ಮನೆ ಪಕ್ಕದಲ್ಲೇ ಇದೆ. ನೀವ್ ಬಂದಿದ್ದು ಬಹಳ ಒಳ್ಳೇದಾಯ್ತು. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಬ್ರೆಡ್ ಟೋಸ್ಟ್ ಮಾಡಿದೀನಿ, ತಂದ್ಕೊಡ್ಲಾ? ಆಂಟಿ ನನಗ್ ಬ್ರೆಡ್ ಬೇಡ, ಚಾಕ್ಲೇಟ್ ಕೊಟ್ರೆ ತಿಂತೀನಿ. ಜರ್ಸಿ, ಆತರ ಬೇರೆಯವ್ರ ಮನೆಗ್ ಬಂದಾಗ ಹಾಗೆ ಹೇಳ್ಬಾರ್ದು. ಏನ್ ಕೊಟ್ರು ತಿನ್ಬೇಕು. ಚೂಟಿ ಇದಾನೆ ಜರ್ಸಿ. ಈಗ ಹೇಗಿದೆ ನಿಮ್ ಕೈಕಾಲ್ ನೋವು? ನಿನ್ನೆ ಗುದ್ದಿದ್ದಕ್ಕೆ ಬಿದ್ರಲ್ಲ, ಮಂಡಿ ನೋವೇನಾದ್ರೂ ಇರ್ಬೋದೇನೋ ಅನ್ಕೊಂಡೆ. ಅಯ್ಯೋ ಪಾರ್ವತಿ ಅವರೇ, ನನ್ಗೇನು ಆಗಿಲ್ಲ. ನೀವೇ ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನಾನ್ ಕಾಫಿ ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು. ನಾನ್ ಕಾಫಿ ತಂದ್ಕೊಡ್ಲಾ? ಈಗ ತಾನೇ ಎಲ್ಲ ಆಯ್ತು, ಏನು ಬೇಡ. ಇವನೇನೋ ತಲಹರಟೆ, ಬೇಕು ಬೇಕು ಅಂತಾನೆ. ಜರ್ಸಿ, ಹಂಗೆಲ್ಲ ಮಾಡ್ಬಾರ್ದು. ನೋಡಿ ಹಿಂಗೆ ಮನೇಲೂ ಹಿಂಗೆ ಆಡ್ತಿರ್ತಾನೆ, ಒಂದ್ ನಿಮಿಷ ಕೂರಲ್ಲ. ಪರವಾಗಿಲ್ಲ ಬಿಡಿ, ಏನು ತೊಂದ್ರೆ ಇಲ್ಲ. ಏ ಜರ್ಸಿ, ಹಂಗೆಲ್ಲ ಓಡಾಡ್ಬಾರ್ದು. ಬೇರೆಯವ್ರ ಮನೇಲಿ ಬಿದ್ರೆ ಅವ್ರಿಗೆ ಕಷ್ಟ ಆಗತ್ತೆ. ಇಡ್ಲಿ ಬಿಡಿ, ಮಗು ತಾನೆ, ಆಟ ಆಡ್ಕೊಳ್ಳಿ. ಹೌದು, ನಿಮ್ ಯಜಮಾನ್ರು ಎಲ್ಲಿ? ನಮ್ಮ ಯಜಮಾನ್ರು ಮನೇಲೇ ಇದ್ದಾರೆ, ಇನ್ನೂ ಆಫೀಸಿಗೆ ಹೋಗಿಲ್ಲ. ಇವತ್ತು ಅವ್ರನ್ನ ನಿಮಗ್ ಭೇಟಿ ಮಾಡಿಸ್ತೀನಿ. ಹೌದು, ಲಾಸ್ಟ್ ಟೈಮ್ ಬಂದಾಗ್ಲೂ ಅವ್ರನ್ನ ಮೀಟ್ ಮಾಡಕ್ಕಾಗಿಲ್ಲ. ಇವತ್ತು ಅವ್ರನ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಹ, ಜಾನು, ಬೇಗ ಸ್ನಾನ ಮುಗಿಸ್ಕೊಂಡ್ ಬರ್ತೀರಾ? ಮನೆ ಗೆಸ್ಟ್ ಬಂದಿದ್ದಾರೆ. ಸ್ವೀಟು, ಸ್ವೀಟು, ಯಾರೋ ಹುಡುಗ ಬಂದ್ಬಿಟ್ಟಿಯಾನಿಲ್ಲಿ. ಯಾವ ಮನೆ ಹುಡುಗ ಏನು? ಓ ಅವನಾ? ಪಾರ್ವತಿ ಅವ್ರ ಮಗನೇ. ನಿನ್ನೆ ಬಂದಿದ್ರಲ್ಲ, ಅವರು ಬಂದಿದ್ದಾರೆ. ನಿಮ್ನ ಮೀಟ್ ಮಾಡ್ಬೇಕಂತೆ, ಬೇಗ ಬನ್ನಿ. ಸ್ವೀಟು, ಸ್ವೀಟು, ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ. ನನ್ನ ಹೊಟ್ಟೆ ಸರಿಗಿಲ್ಲ, ಲೇಟ್ ಆಗುತ್ತೆ. ನೋಡು, ಅವ್ರಿಗೆ ಲೇಟ್ ಆಗದಿದ್ರೆ ಅವ್ರು ಹೊರಡೆ ಕೇಳು, ನಾನು ಇನ್ನೊಂದಿನ ಭೇಟಿ ಮಾಡ್ತೀನಿ. ಇವತ್ತೇ ಹೊಟ್ಟೆ ಕೆಡ್ಬೇಕಾ ನಿಮ್ದು? ಏನು ಆಗಲ್ಲ, ಬನ್ನಿ. ಏನಾಯ್ತು? ಹುಷಾರಿಲ್ವಾ? ಅಲ್ಲ, ಹುಷಾರಾಗಿ ಇದಾರೆ. ಏನೋ ಆಚೆ ಕಡೆ ಆಳುಮುಳು ಕಟ್ಟಿ ಕಸ ತಿಂದಿರ್ತಾರೆ, ಅದಕ್ಕೆ ಹೊಟ್ಟೆ ನೋವು. ಅಮ್ಮ ವಾಶ್ರೂಮ್ಗೆ ಹೋಗ್ಬೇಕು. ಏ, ಬೇರೆಯವ್ರ ಮನೆಗ್ ಬಂದಾಗ್ಲೇ ಹೋಗ್ಬೇಕಾ? ಮನೇಲೆ ಎಲ್ಲ ಮುಗಿಸ್ಕೊಂಡ್ ಬರಕ್ಕಾಗಲ್ವಾ? ವಾಶ್ರೂಮಿಗೆ ಹೋಗೋಕ್ ದುಡ್ಡೇನಾದ್ರೂ ಖರ್ಚಾಗತ್ತಾ? ಈ ಜರ್ಸಿ, ಮೇಲ್ಗಡೆ ರೂಮ್ ಇದೆಯಲ್ಲ, ಅಲ್ಲಿ ವಾಶ್ರೂಮ್ ಇದೆ, ಅಲ್ಲಿ ಹೋಗು. ಈಗಿನ ಮಕ್ಳು ತುಂಬಾ ಬೋಲ್ಡು. ಮನ್ಸಲ್ಲಿ ಏನಿದೆ ಅದನ್ನ ಫಟ್ ಅಂತ ಹೇಳ್ಬಿಡ್ತಾರೆ. ನೋಡಿ, ಅವನ್ಗೆ ಹೊಸ ಮನೆಗ್ ಬಂದಿದ್ದೀನಿ ಅನ್ನೋದು ಇಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಧಾನ ಕಣೋ. ಅವಾಗ ಆಚೆ ಹಾಕಿಲ್ಬೇಡ ಇನ್ನ. ಏನ್ ತರ್ತಿದ್ಯಾ? ಅಂಕಲ್ ಅಂಕಲ್, ನಂಗೆ ಇದಕ್ಕೆ ಅರ್ಜೆಂಟು. ಬಂದ್ರು. ಸ್ವೀಟು, ಸ್ವೀಟು, ನನ್ನ ಏಕೈಕ ಹೆಂಡತಿ. ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಅವ್ರು ಇಲ್ಲೇ ಇದ್ದಾರೆ. ನಮಸ್ಕಾರ ರೀ, ಆ ಮಗು ಹತ್ರ ಮಾಸ್ಕ್ ನ ಕಿತ್ಕೊಂಡು ಹಾಕೊಂಡಿದ್ದೀರಾ? ಇಲ್ಲಪ್ಪ, ಆ ಮಗು ಜೊತೆ ಆಟ ಆಡ್ತಿದ್ದೆ. ನಿಮ್ಮ ಮಗುನ ತುಂಬಾ ಚೂಟಿ ಇದ್ದಾನೆ. ಮಕ್ಳ ಜೊತೆ ಆಟ ಆಡ್ತಾ ನಾವೇ ಮಕ್ಕಳಾಗ್ಬಿಡ್ತೀವಿ ನೋಡಿ. ನೀವು ಹೆಂಗಸ್ರು ಮಾತಾಡ್ಕೊಂತೀರಿ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ ಧ್ವನಿ ಎಲ್ಲೋ ಕೇಳ್ದಾಗಿದೆಯಲ್ಲ? ನಂದು ಇಂಟರ್ನ್ಯಾಷನಲ್ ವಾಯ್ಸು. ನೀವು ಟಿವಿ ರೇಡಿಯೋಲೆಲ್ಲ ಕೇಳಿರ್ತೀರಾ. ಇಲ್ಲಿ ಕೇಳಿದ್ದೀರಾ? ಇಲ್ಲಿ ನಡೆದಿದ್ದಾದ್ರು ಏನು ನೋಡಿ, ಒಂದು ಸಣ್ಣ ಬ್ರೇಕ್ ನಂತರ ಕೇಳಿದ್ದೀರಾ ಅಲ್ವಾ? ಸ್ವೀಟು, ಬರ್ತೀನಿ. ಪರವಾಗಿಲ್ಲ, ನಿಮ್ ಯಜಮಾನ್ರು ಎಲ್ರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾರೆ. ಹೌದು ಹೌದು. ಆಯ್ತೇನೋ ಅಂಕಲ್ ಜೊತೆ ಆಟ ಆಡಿದ್ದು? ಹೊರಡೋಣ. ಸರಿ, ನಾವ್ ಇನ್ನೊಂದಿನ ಬರ್ತೀವಿ. ಖಂಡಿತ ನಿಮ್ ಯಜಮಾನ್ರನ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಶೋರ್, ಖಂಡಿತ ಬರ್ತೀಯ ಅಲ್ವಿನಾ? ಅವಾಗ ಬ್ರೆಡ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ನಿಮ್ಗೆ. ತಿನ್ಬೇಕು, ಆಯ್ತಾ? ತಗೊಂಡ್ ಬಾ. ಬಾಯ್ ಜರ್ಸಿ. ಬಾಯ್. ಕೈ ಹಿಡ್ಕೊಳ್ಬೇಕು. ಹಲೋ. ಏಯ್ ರಾಮಸ್ವಾಮಿ, ಏನೋ ಇದು? ನೀನ್ ನಂಬ್ಕೊಂಡು ನೀನ್ ಎರಡನೇ ಹೆಂಡತಿ ನನ್ನ ಹೆಂಡತಿ ಅಂತ ಹೇಳಿದ್ನಲ್ಲ, ದೊಡ್ಡ ತಪ್ಪು ಮಾಡ್ದೆ. ನಿನ್ ಮೊದಲನೇ ಹೆಂಡತಿ ನಮ್ಮ ಮನೆಗ್ ಬಂದ್ ಕೂತಿಯಾಳೆ. ಆ ಫೋಟೋ ವಿಷಯ ಏನಾದ್ರು ತೋರ್ಸಿದ್ರೆ ಏನೋ ಮಾಡೋದೀಗ? ಏಯ್,
ಹೆಂಗೋ ಅಡ್ಜಸ್ಟ್ ಮಾಡೋ, ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಅವ್ರಿಬ್ರಿಗೂ ಹೇಳಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಅದಾಗ್ತಿಲ್ಲ ಕಣೋ, ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಆ ಫೋಟೋ ವಿಷಯ ಎಲ್ಲಿ ಆಚೆ ಬರುತ್ತೋ ಅಂತ ನಾನು ತಲೆ ಮರ್ಸ್ಕೊಂಡು ಓಡಾಡ್ತಿದ್ದೀನಿ. ಏಯ್ ರಾಮಸ್ವಾಮಿ, ನಮ್ಮನೆಗೆ ನಾನೇ ಹೋಗಕ್ಕಾಗ್ತಿಲ್ಲ ಕಣೋ. ಹೇಗೋ ಮ್ಯಾನೇಜ್ ಮಾಡೋ. ನಿಂಗೇನಿದೇನು ಹೊಸದಾ? ಕಾಲೇಜಲ್ಲಿ 2-3 ಜನದ ಜೊತೆ ಮಾತಾಡ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ಲಿಲ್ವಾ? ಹಾಗೇನೋ ಮಾಡೋ. ಹಲೋ, ರೀ ಪಾರ್ವತಿ ಅವ್ರು ಬಂದಿದ್ದಾಗ ನೀವು ಅವ್ರನ್ನ ಮಾತಾಡಿಸ್ದೆ ಹಾಗೆ ಹೋದ್ರಿ, ಸರಿನಾ ಇದು? ಅದಾ ಮಗು ಜೊತೆ ಆಟ ಆಡ್ತಿದ್ನಲ್ಲ, ಹಂಗೆ ಹೊರಟ್ಬಿಟ್ಟೆ. ತುಂಬಾ ಅರ್ಜೆಂಟಲ್ಲಿದ್ದೆ. ಆಮೇಲೆ ಕ್ಲೈಯಂಟ್ಸ್ಗಳು ಸಿಕ್ಕಾಪಟ್ಟೆ ಕಾಲ್ ಮಾಡ್ತಿದ್ರು ಸ್ವೀಟು. ನೆಕ್ಸ್ಟ್ ಟೈಮ್ ಪಾರ್ವತಿ ಅವ್ರ ನಮ್ಮ ಮನೆಗೆ ಬಂದಾಗ ನೀವು ಮನೇಲೇ ಇರ್ಬೇಕು, ಅವ್ರಿಗೆ ಮುಖ ಕೊಟ್ಟು ಮಾತಾಡಿಸ್ಬೇಕಷ್ಟೇ. ಅಷ್ಟೇ ತಾನೇ? ಓಕೆ, ಅವ್ರು ಬಂದಾಗ ನೋಡ್ಕೊಳ್ಳೋಣ. ಆದ್ರೆ ಸ್ವೀಟು, ಈಗಲೇ ಹೇಳ್ತಿದ್ದೀನಿ ನಿನಗೆ, ಅವ್ರು ನೋಡಕ್ಕೆ ಥೇಟ್ ಕಳ್ಳಿ ತರಾನೇ ಇದ್ದಾರೆ. ಮನೇಲಿ ಬೆಲೆ ಬಾಳೋ ವಸ್ತುಗಳು, ಫೋನು, ರಿಮೋಟು ಎಲ್ಲ ಎತ್ಕೊಂಡು ಹೋಗ್ತಾರೆ. ನೋಡ್ಕೊ, ಹುಷಾರು ಹುಷಾರು ಹುಷಾರು. ಛೇ, ಅವ್ರು ಎಂತ ಒಳ್ಳೆಯವರು ಗೊತ್ತಾ? ನಾನ್ ಬಿದ್ದಿದ್ದಕ್ಕೆ ಮಂಡಿ ನೋವಾಯ್ತಾ ಅಂತ ವಿಚಾರಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಎಷ್ಟು ದೂರದಿಂದ ಬಂದಿದ್ರು ಗೊತ್ತಾ? ನೀವು ಅವರನ್ನ ಕಳ್ಳಿ ಅಂತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಹೊರಗಡೆ ಸಾಫ್ಟ್ವೇರು, ಒಳಗಡೆ ಹಾರ್ಡ್ವೇರು. ಅದೇನೋ ಸೀರೆ ಬಿಸ್ನೆಸ್, ಡ್ರೆಸ್ ಬಿಸ್ನೆಸ್ ಅಂತೆಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ನಿನ್ ತಲೆ ಮೇಲೆ ಕಟ್ಟಿ ಲಕ್ಷಾಂತರ ರೂಪಾಯಿ ನಿಂಗೆ ಮೋಸ ಮಾಡ್ತಾರೆ. ನೋಡ್ಕೊ, ಈಗಲೇ ವಾರ್ನ್ ಮಾಡ್ತಿದ್ದೀನಿ ಸ್ವೀಟು, ಅದ್ರ ಮೇಲೆ ನಿನ್ನಿಷ್ಟ. ಅವರು ತುಂಬಾ ಒಳ್ಳೆಯವರು, ನೀವು ಅವ್ರ ಹತ್ರ ಮಾತಾಡಿ, ನಿಮ್ಗೆ ಗೊತ್ತಾಗತ್ತೆ. ಅವ್ರನ್ನ ಫೋನ್ ಮಾಡಿ ಕರೆಸ್ತೀನಿ.